ಭಾರತ್ ಮಾತಾ ಕಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರ್ತಾ ಇದೆ. ಮೊನ್ನೆ ನರೇಂದ್ರ ಮೋದಿ ಅವರು ಎಲ್ಲಿ ಲಂಚಗಳು ಕರಪ್ಷನ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತೀನಿ ನರೇಂದ್ರ ಮೋದಿ ಅವರು ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಕರಪ್ಷನ್ ನಿಲ್ಸೋದಕ್ಕೆ ಏನ್ ಮಾಡಬೇಕು, ಎಲ್ಲ ದುಡಿಬೇಕು ಅಂತ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ಈ ತಿಂಗಳು ನಾನು ಇಡೀ ಕೋಲಾರ ಜಿಲ್ಲೆಯ 154 ಗ್ರಾಮ ಪಂಚಾಯಿತಿಗಳು 1778 ಗ್ರಾಮಗಳಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಪ್ರವಾಸ ಮಾಡಿದ್ರು. ಓಟಿಗಾಗಿ ನಾವು ಜನರ ಹತ್ರ ಹೋದ್ವು. ಅದ್ಭುತವಾದ ಬೆಂಬಲ ರೈತಾಪಿ ಜನ ನಮಗೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ NDAಗೆ ನಾವು ಒಂದು 70,000 ಲೀಡಲ್ಲಿ ಇಲ್ಲಿ ಗೆದ್ದಿದ್ವಿ ಕೋಲಾರಲ್ಲಿ. ಮತ್ತೆ ಅದೇ ಜೊತೆಗೆ ನಮ್ಮ ಓಟ್ ಕೇಳೋ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಕೇಳಿದ್ವು. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ರೈತರಿಗೆ ತಾಲೂಕು ಆಫೀಸಿಂದ, ಇಒ ಆಫೀಸಿಂದ, PDOಗಳಿಂದ ಆಗ್ತಾರ ಕಷ್ಟಗಳನ್ನ ನಮ್ಮ ಮುಂದೆ ತೋಡ್ಕೊಂಡ್ರು, ಹತ್ತುಕೊಂಡ್ರು. ಏನು ಆಗ್ತಾ ಇಲ್ಲ. ವರ್ಷಾನುಗಟ್ಲೆ ನಮ್ಮ ಒಂದು ಸರ್ವೆ ಕಾಪಿಗೆ ತಾಲೂಕು ಆಫೀಸ್ ತಿರುಗಬೇಕು. PDOಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸರ್ಕಾರದ ಒಂದು ಕಾನೂನು ಇದೆ, 154 ಗ್ರಾಮ ಪಂಚಾಯಿತಿಗಳಲ್ಲಿ ಆ PDOಗಳು ಅಲ್ಲೇ ಇರಬೇಕು. ಆ ಗ್ರಾಮ ಪಂಚಾಯತ್ 5 ಕಿಲೋಮೀಟರ್ ಒಳಗಡೆ ಯಾವುದೋ ಒಂದು ಹಳ್ಳಿಲಿ ಇದ್ದು ರೈತರ ಕೆಲಸ ಮಾಡಿಕೊಡ್ಬೇಕು. PDO ಆಫೀಸಲ್ಲಿ ಯಾರು ಇರೋದಿಲ್ಲ. ಇವತ್ತು ಬಾ ನಾಳೆ ಬಾ ನಾಳೆ ತಿರುಗಿಸ್ತಾರೆ. ಲಂಚಾವತಾರಗಳು ಜಾಸ್ತಿ ಆಗಿದೆ. ಅದಕ್ಕೆ ಸರ್ಕಾರ ಕೇಳ್ತೀನಿ ನಾನು, ಒಂದು ಮೂವ್ಮೆಂಟ್ ರಿಜಿಸ್ಟರ್ PDO ಕಚೇರಿ ಇರ್ಬೋದು, ಇಒ ಆಫೀಸ್ ಇರ್ಬೋದು, ತಾಲೂಕು ಆಫೀಸಲ್ಲಿ ಇರ್ಬೋದು, ಯಾರು ಅಧಿಕಾರಿಗಳೇ ಇರೋದಿಲ್ಲ. ಒಬ್ರು ಕೇರ್ಲೆಸ್, ರೈತರು ಹೋದ್ರೆ ಕೇರ್ಲೆಸ್ಸು. ವರ್ಷಾನುಗಟ್ಲೆ ತಿರುಗ್ತಾ ಇರಬೇಕು. DK ರವಿ ಅವರ ಒಂದು ಆಸೆ ಇತ್ತು, ಈ ಜಿಲ್ಲೆಯ ಎಲ್ಲ ರೈತರ ಸಾಗುವಳಿ ಚೀಟಿ ಸುಮಾರು 20-30 ವರ್ಷದಿಂದ ಅವ್ರಿಗೆ ದುರಸ್ತಿ ಮಾಡಿಲ್ಲ. ಇವತ್ತು ಅದು ಹಂಗೆ ಪೆಂಡಿಂಗ್ ಇದೆ. ದುರಸ್ತಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿದೆ, ಓಡಾಡಬೇಕಾಗಿದೆ. ಈ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪಿ ನಂಬರ್ ಅನ್ನ ತೆಗೆದು ಬೇರೆಯವ್ರಿಗೆ, ಬೆಂಗಳೂರವ್ರಿಗೆ ಮಾರಾಟ ಮಾಡ್ತಾ ಇದ್ರೆ ಅದಕ್ಕೆ ಖಾತಾ ಮಾಡ್ತಾ ಇದ್ರೆ. ಇದ್ರ ಪ್ರಕಾರ ನಮ್ಮ ಕಾನೂನು ಪ್ರಕಾರ ಯಾವುದೇ ಒಂದು ಪಿ ನಂಬರ್ ಅನ್ನ ರಿಜಿಸ್ಟರ್ ಮಾಡೋಂಗಿಲ್ಲ. ಅಗ್ರಿಮೆಂಟ್ ರಿಜಿಸ್ಟರ್ ಆಗ್ಬೋದು, ಆದ್ರೆ ರಿಜಿಸ್ಟರ್ ಮಾಡೋಂಗಿಲ್ಲ. ಆದ್ರೂ 1964 ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ಅದನ್ನು ಮಾಡಬಾರ್ದು. ರಿಜಿಸ್ಟರ್ ಆಫೀಸಲ್ಲಿ 1 ಲಕ್ಷ ಒಂದು ರಿಜಿಸ್ಟ್ರೇಷನ್ಗೆ, ಇಲ್ಲಿ ಬಂದ್ರೆ 2-3 ಲಕ್ಷ. ಇಡೀ ಜಿಲ್ಲೆಯಲ್ಲಿ, ಇದು ಮುಳಬಾಗಲಲ್ಲ, ಕೋಲಾರಲ್ಲ, ಇಡೀ ಜಿಲ್ಲೆಯಲ್ಲಿ ವಿಪರೀತ ಲಂಚಾವತಾರಗಳಾಗ್ತಾ ಇದೆ. ನಮ್ಮ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ. ನಿದ್ದೆ ಹೋಗ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಈ ಅಧಿಕಾರಿಗಳಿಂದ ಅವ್ರಿಗೇನ ಶೇರಿನ ಪಾಲು ಇದೆಯನ್ನೋ ಒಂದು ಗೊತ್ತಾಗ್ತಲ್ಲ. ಜಿಲ್ಲಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದ್ಬಸ್ಟ್ ಇಟ್ಕೊಂಡಿಲ್ಲ ತಾಲೂಕುಗಳಲ್ಲಿ. ಮತ್ತೆ ಚೀಫ್ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಅವರು ಕ್ರಮ ತಗೊಳ್ತಾ ಇಲ್ಲ. ನಿದ್ದೆ ಹೋಗ್ತಾ ಇದ್ದಾರೆ. ಜನರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾರೆ. ನನಗೊಂದು ನೋವಿನ ಸಂಗತಿ ಅಂದ್ರೆ, ಸಿ ಬೈರೇಗೌಡರು ಎಮರ್ಜೆನ್ಸಿಯಿಂದ ನಮ್ಮ ಗುರುಗಳವರು ಯಾವ್ದನ್ನ ಕಚೇರಿಯಲ್ಲಿ ಕೆಲಸ ಆಗ್ಲಿಲ್ಲ ಅಂದ್ರೆ ಬಂದು ಸಿ ಬೈರೇಗೌಡ ಕೆಲಸ ಮಾಡು ಅಂತ ಹೇಳ್ತಾ ಆಜ್ಞೆ ಮಾಡ್ತಾ ಇದ್ರು ಸಿ ಬೈರೇಗೌಡರು. ಆದ್ರೆ ನಮ್ಮ ದುರಾದೃಷ್ಟ, ಇವತ್ತು ರೆವಿನ್ಯೂ ಮಿನಿಸ್ಟರ್ ಅವ್ರ ಮಗ ಕೃಷ್ಣ ಬೈರೇಗೌಡರು ಅದೇನ್ ಮಾಡ್ತಾ ಇದ್ದಾರೆ, ರೆವಿನ್ಯೂ ಲೆಕ್ಕಗಳಿಗೆ ವಿಪರೀತ ಅನ್ಯಾಯಗಳು ನಡೀತಾ ಇದೆ. ವಿಪರೀತ ಅನ್ಯಾಯಗಳು. ನಾನು ಸುಮಾರು ಹಿಂದೆ ಫೆಬ್ರವರಿ ಒಂದು ಅರ್ಜಿ ಕೊಟ್ಟಿದ್ದೆ. ಮುಳಬಾಗಿಲು ತಾಲೂಕಿಗೆ ಒಂದು ಕೊಟ್ಟಿದ್ದೆ. 584 ಕೆರೆಗಳಿದೆ. ಅದನ್ನ ಬೆಂಗಳೂರಿನವರು, ರಿಯಲ್ ಎಸ್ಟೇಟ್ ಅವರು ಬಂದು ಎಲ್ಲಾ ಕೆರೆಗಳು ನುಂಗುತ್ತಾ ಇದ್ದಾರೆ. ಮತ್ತೆ ರಾಜಕಾಲುವೆಗಳು ಮಾಯ ಆಗ್ತಾ ಇದೆ, ನೀರು ಕೆರೆಗಳಿಗೆ ಹೋಗ್ತಾ ಇಲ್ಲ. ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿದ್ರೆ ಇವ್ರಿಗೆ ಯಾವುದೇ ಕ್ರಮಗಳು ತಗೊಳ್ತಾ ಇಲ್ಲ. ಬಹಳ ಅನ್ಯಾಯಗಳು ನಡೀತಾ ಇದೆ ತಾಲೂಕು ಆಫೀಸಿನಲ್ಲಿ, ಇಒ ಆಫೀಸಲ್ಲಿ, PDOಗಳಲ್ಲಿ. ಇದಕ್ಕೆ ಕ್ರಮ ತಗೋಬಂದು ಘನ ಸರ್ಕಾರ ಕೇಳ್ತಾ ಇದ್ದೀನಿ. ನೀವು ಅಲ್ಲಿ ಸಮಸ್ಯೆಗಳು, ಇಲ್ಲೂ ಸಮಸ್ಯೆಗಳು. ಅದೇನ ಇದ್ರೆ ಜನ ರೈತರು ಕೇಳ್ತಾ ಇದ್ದಾರೆ, ಅದೊಂದು ಪ್ರೈಸ್ ಲಿಸ್ಟ್ ಅನ್ನ ಹಾಕ್ರಿ. ಎಷ್ಟೆಷ್ಟು ಕೊಡ್ಬೇಕು, ಯಾವುದಕ್ಕೆ, ಖಾತಾ ಬದಲಾವಣೆಗೆ ಎಷ್ಟು, ಪಿ ನಂಬರ್ ದುರಸ್ತಿ ಮಾಡೋದಕ್ಕೆ ಎಷ್ಟು, ಮತ್ತೆ ಏನಾದ್ರು ಕೆಲಸ ರಿಕಾರ್ಡ್ ಸೆಕ್ಷನ್ ಒಂದು ರಿಕಾರ್ಡ್ ತಗೊಳ್ಳೋದಕ್ಕೆ, ಪಾಣಿ ತಗೊಳ್ಳೋದಕ್ಕೆ ಎಷ್ಟು, ಅದು ಪ್ರೈಸ್ ಲಿಸ್ಟ್ ಕೊಡಿ ಅಂತ ರೈತರು ತಿರುಗಿ ಸುಸ್ತಾಗ್ತಾ ಇದ್ದಾರೆ. ಅವರ ರೈತರೇ ಕೇಳ್ತಾರೆ, ಪ್ರೈಸ್ ಲಿಸ್ಟ್ ಆಗ್ಬಿಡಿ ಸ್ವಾಮಿ, ನಾವು ದುಡ್ಡು ಬಿಸಾಕ್ ಮಾಡ್ಕೊಳ್ತೀವಿ ಅಂತಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಈಗ ಈ ಕ್ಷಣದಲ್ಲೇ ಇಡೀ ಜಿಲ್ಲೆಯಲ್ಲಿ ಎಲ್ಲ ರೈತರ ಕೆಲಸ ಮಾಡಬೇಕು, ರೈತರಿಗೆ ಅನುವಾಗಿ ಕೆಲಸ ಮಾಡಬೇಕು. ನೀವು ಫ್ರೀ ಬಸ್ ಕೊಡೋದು ಸೆಕೆಂಡ್ರಿ, ಆದ್ರೆ ಪ್ರತಿನಿತ್ಯ ತಮ್ಮ ಕೃಷಿಯನ್ನು ಬಿಟ್ಟು ಇಲ್ಲಿ ಓಡಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನೋವಿನ ಸಂಗತಿ ಅಂದ್ರೆ, ಎಲ್ಲ ಅಧಿಕಾರಿಗಳು ರೈತರ ಮಕ್ಕಳೇ. ಇಲ್ಲಿ ತಹಸೀಲ್ದಾರ್ ಇರ್ಬೋದು, ಕೇಸ್ ವರ್ಕರ್ ಇರ್ಬೋದು, ಕ್ಲರ್ಕ್, ಎಲ್ಲ ಅಧಿಕಾರಿಗಳು ರೈತರ ಮಕ್ಕಳೇ. ಯಾಕೆ ಕೆಲಸ ಮಾಡ್ತಾ ಇಲ್ಲ? ದಯವಿಟ್ಟು ಕೆಲಸ ಮಾಡಿಕೊಡ್ಬೇಕು. ನಾವು ಈ ಕೆಲಸ ನೀವು ವಿತಿನ್ 20 ದಿನದಲ್ಲಿ ಮಾಡದಿದ್ರೆ
19ನೇ ತಾರೀಕು ಮಂಗಳವಾರ ಬೃಹತ್ತಾದ ಒಂದು ಅಜಿಟೇಷನ್ ಇಲ್ಲಿ ತಾಲೂಕು ಕಚೇರಿ ಮುಂದೆ ಇಡ್ತೀವಿ. ಆಮೇಲೆ ಡಿ ಸಿ ಆಫೀಸಲ್ಲೇ ಇಡೀ 6 ತಾಲೂಕುಗಳ ಜನ ಹೋಗು ಇದು ಮಾಡ್ತೀವಿ. ನಮಗೆ ಹೊಸ MP ಬಂದಿದ್ದಾರೆ ಮಲ್ಲೇಶ್ ಬಾಬು ಅವರು ಸಹಕಾರ ತಗೊಂಡು ರೈತರ ಇದಕ್ಕಾಗಿ ಮೋದಿ ಏನ್ ಹೇಳಿದ್ದಾರೆ, ಕರಪ್ಷನ್ ಬಗ್ಗೆ ಹೋರಾಟ ಮಾಡಬೇಕು ಅಂತ ಮೋದಿ ಹೇಳಿರೋದನ್ನ ನಾವು ಇವತ್ತು ಮುಳುಬಾಗಿಲಿಂದ ಪ್ರಾರಂಭ ಮಾಡ್ತೀವಿ. ರಾಜ್ಯದಲ್ಲಿ ಈ ಪೂರ್ವದ ಬಾಗಿಲಿಂದ ಇಡೀ ರಾಜ್ಯದಲ್ಲಿ ಓಡಾಡ್ತೀನಿ. ಎಲ್ಲ ರಾಜ್ಯದಲ್ಲಿ ಏನೇನ್ ಆಗ್ತಾ ಇದೆ ಎಲ್ಲ ಈ ಸಮಸ್ಯೆಗಳಿಗೆ ನಾನು ಕಂಕಣ ಕಟ್ಕೊಂಡು ಕೆಲಸ ಮಾಡ್ತೀನಿ ಅಂತ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳು ದಯವಿಟ್ಟು ವಾರಕ್ಕೊಂದ್ಸಲ ಒಂದು ತಾಲೂಕ್ ಬಂದು ಚರ್ಚೆ ಮಾಡಿ ಎಷ್ಟು ಪೆಂಡಿಂಗ್ ಇದೆ ಖಾತಾ ಬದಲಾವಣೆಗಳು, ಎಷ್ಟು P ನಂಬರ್ಗಳು ಪೆಂಡಿಂಗ್ ಇದೆ, ಯಾಕೆ ರೈತರಿಗೆ ಕೆಲಸ ಆಗ್ತಾ ಇಲ್ಲ ಅಂತ ಬಂದು ಚೆಕ್ ಮಾಡಿ ಯಾರು ಕೆಲಸ ಮಾಡ್ತಾ ಇಲ್ಲ ಕಾನೂನು ಕ್ರಮ ತಗೋಬೇಕು. ಒಂದು ಮೂವ್ಮೆಂಟ್ ರಿಜಿಸ್ಟರ್ ಮಾಡಲೇಬೇಕು. ಯಾವುದೇ ಅಧಿಕಾರಿ ಕೇಸ್ ವರ್ಕರ್ ಯಾರು ಇರೋದಿಲ್ಲ ಆಫೀಸ್ಗಳಲ್ಲಿ. ಮೂವ್ಮೆಂಟ್ ರಿಜಿಸ್ಟರ್ PDO ಆಫೀಸ್ಗಳಲ್ಲಿ ಮತ್ತು ತಾಲೂಕು ಆಫೀಸ್ಗಳಲ್ಲಿ ಮಸ್ಟ್ ಇಡಬೇಕು ಅಂತ ನಾನು ಈ ಮೂಲಕ ಈ ಜನತೆಯಲ್ಲಿ ಕೇಳ್ತಾ ಇದ್ದೀನಿ. ಅಧಿಕಾರಿಗಳ ಬಗ್ಗೆ ನಾನು ಆಗ್ರಹಿಸ್ತಾ ಇದ್ದೀನಿ, ಕೆಲಸ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. PDO ಸೆಕ್ರೆಟರಿ ಪಂಚಾಯತಿಯಲ್ಲಿ ನಮ್ದು ಸುವರ್ಣಹಳ್ಳಿ KGF ತಾಲೂಕು. ಇಲ್ಲಿ ನಾವಲ್ಲಿ KGF ತಾಲೂಕಿನಲ್ಲಿ ಕೊಟ್ಟಿದ್ದೀವಿ ಅರ್ಜಿ. ಅವರು ಇನ್ನ ಬರೆದು ನಮ್ಗೆ ಇದು ಕೊಟ್ಟಿಲ್ಲ. ನಮ್ಗೆ ನಾವು ಇದಕ್ಕೆ AC ಮತ್ತು ಇದು ಜಿಲ್ಲಾ ಪರಿಷತ್ಗೂ ಮತ್ತು ತಾಲೂಕ್ ಪಂಚಾಯತ್ಗೂ ಅರ್ಜಿ ಕೊಟ್ಟಿದ್ದೀವಿ, ಅವರು ಮಾಡಿಲ್ಲ. PDO ಸೆಕ್ರೆಟರಿಗಳು ಲೆಕ್ಕಕ್ಕೆ ತರ್ತಾ ಇಲ್ಲ ನಾವು ಅರ್ಜಿ ಕೊಟ್ಟಿರೋದನ್ನ. ಇವಾಗ ಅದರಲ್ಲಿ ಒಂದ್ ಜಾಗದಲ್ಲಿ 5 ಅಡಿ 8 ಇಂಚ್ ಬಂದಿದ್ದಾರೆ, ಏನೋ ದಬಾಯಿಸ್ಕೊಂಡು ಒತ್ತುವರಿ, ಅದನ್ನು ಕೋರ್ಟ್ಗೆ ಹಾಕೊಂಡಿದ್ದಾರೆ. PDO ಸೆಕ್ರೆಟರಿ ಬಂದು ಹೇಳಿದ್ರು ಅವರು ಹೋಗಿದ್ದಾರೆ. ನಮ್ದು ಈಗ ಈ ಸುತ್ತು ಮಾಡಿಲ್ಲ. ನಮ್ದು ಇನ್ನ 4 ವರ್ಷದಿಂದ ಈ ಸುತ್ತಿಗೆ ಅರ್ಜಿ ಕೊಟ್ಟಿದ್ದೀವಿ, ಅದಿನ್ನ ಡಿಕ್ಲೇರ್ ಆಗಿಲ್ಲ. ಇವತ್ತೆಲ್ಲ ಕೋರ್ಟ್ಗೆ ಹೋಗಿ ಬಂದಿದ್ದೀವಿ. ಈ ರೀತಿ ನಡೀತಾ ಇದೆ. ಪಂಚಾಯತಿಗಳಲ್ಲಿ ಭಾರಿ ಮೋಸ ನಡೀತಾ ಇದೆ. ನಾವೇನ್ ಮಾಡಕ್ ಆಗ್ತಾ ಇಲ್ಲ. 2 ವರ್ಷದಿಂದ ತಿರುಗಾಡ್ತಾ ಇದ್ದೀನಿ ಇಲ್ಲಿಗೆ ಸಾಗುವಳಿ ಶೀಟಿಗೆ. ಬೊಮ್ಮಸಂದ್ರ ಅಂತ ವೆಂಕಟಸ್ವಾಮಿ ಅಂತ. 1 ಎಕರೆಗೆ 2 ಲಕ್ಷ ಕೇಳ್ತಾರೆ ಸೆಕ್ರೆಟರಿ RI. ಅವ್ರನ್ನ ಬೇರೆಯವ್ರನ್ನ ಕಳಿಸ್ಬಿಡೋದು, ನಮ್ಮ ಹತ್ರ ಕೇಳೋದು, ಹಿಂಗ್ ಮಾಡ್ತಾ ಇದ್ದಾರೆ. ತಿರ್ಗಾಡಿ ಸಾಕಾಗ್ತಾ ಇದೆ. ಇಲ್ಲಿ ಬಂದು ಯಾವ್ದನ್ನ ಕೇಳಿದ್ರೆ 2 ಲಕ್ಷ ಕೊಡಪ್ಪ ನೀವು ಅಂತ ದುಡ್ಡು ಅಂತಾರೆ. ಆಲಂಗೂರು ಶ್ರೀನಿವಾಸ್ ಇದ್ದಾಗ ಒಬ್ರು ಕೇಳ್ತಾ ಇಲ್ಲ, 1 ರೂಪಾಯಿ ಕೇಳ್ತಾ ಇಲ್ಲ. ಏನೋ ಆ ಖರ್ಚಿಗೆ ಒಂದು 5,000ನೋ 10,000 ಕೇಳ್ತಾ ಇದ್ರು. ಇವಾಗ ಹಂಗಲ್ಲ. ಇವಾಗ 2 ಲಕ್ಷ ಫಿಕ್ಸೆಡ್ ಅಂತ ಅದು ಹೇಳೋದು. ಹೇಳಿದ್ದಾರೆ ನಮಗೂ. ಕೋರ್ಟ್ ಆರ್ಡರ್ ಅನ್ನ ಕೊಟ್ರೆ ಕೆಲಸ ಮಾಡಿ ಅಂತ ಕೋರ್ಟ್ ಆರ್ಡರ್ ಅನ್ನು ಧಿಕ್ಕಾರ ಮಾಡ್ತಾರೆ ತಾಲೂಕು ಆಫೀಸಲ್ಲಿ. ಕೋರ್ಟ್ ಆರ್ಡರ್ಗಳು ಇವ್ರ ಪರವಾಗಿ ಆರ್ಡರ್ಸ್ ಕೊಟ್ರೆ ರೈತರ ಪರವಾಗಿ ಅದನ್ನ ಮಾಡ್ತಾ ಇಲ್ಲ. ಭಯ ಭಕ್ತಿ ಏನೂ ಇಲ್ಲ. ರೈತರು ಸಾಮಾನ್ಯ ಜನ ತಿರ್ತಾರೆ ಅಂತ ಒಂದು ಇದೇ ಇಲ್ಲ ಇವರಿಗೆ. ಅಧಿಕಾರ ಸರ್ಕಾರಿ ಕೆಲಸಗಳು ಸೇವೆ ಮಾಡ್ತಾ ಇಲ್ಲ ಸರ್. ಅವರು ಎಲ್ಲ ದುರುಪಯೋಗ ಅಷ್ಟೇ.